ಮೂರೇ ಸ್ಟೆಪ್ಪಲ್ಲಿ ನೀವು ಪುಲ್ಅಪ್ಸ್ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಸೇವ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಫ್ಯೂಚರಲ್ಲಿ ತುಂಬ ಯೂಸ್ಫುಲ್ ಆಗಿರ್ತದೆ. ಫಸ್ಟ್ ಸ್ಟೆಪ್ ಏನಂದರೆ ನೀವು ಈ ಥರ ರಾಡನ್ನು ಹಿಡ್ಕೊಂಡು ಡೆಡ್ ಹ್ಯಾಂಗ್ ಮಾಡಬೇಕು. 3 ಸೆಟ್ 30 ಸೆಕೆಂಡಿಗೆ ನೀವು ಈ ಥರ ಹ್ಯಾಂಗ್ ಮಾಡಿದರೆ ಸಾಕು. 8ರಿಂದ 10 ದಿನಕ್ಕೆ ಇದನ್ನೇ ಪ್ರಾಕ್ಟೀಸ್ ಮಾಡಿ. ಸ್ಟೆಪ್ 2 ಏನಂದರೆ ಈ ಥರ ನೀವು ಸ್ಕ್ಯಾಪುಲಾ ಪುಲ್ಅಪ್ಸ್ ಮಾಡಬೇಕು. ಸ್ಕ್ಯಾಪುಲಾ ಅಂದರೆ ನಿಮ್ಮ ಫುಲ್ ಬಾಡಿಯನ್ನಲ್ಲ, ಜಸ್ಟ್ ನಿಮ್ಮ ಶೋಲ್ಡರ್ ಬ್ಲೇಡ್ಸ್ ಇದೆಯಲ್ಲ ಅದನ್ನು ಸ್ವಲ್ಪ ಲಿಫ್ಟ್ ಮಾಡಿ. ನಿಮಗೆ ಅರ್ಥ ಆಗದಿದ್ದರೆ ನಾನು ಇದನ್ನು ಇನ್ನೊಂದು ಪೊಸಿಷನಿಂದ ಟ್ರೈ ಮಾಡಿ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಶೋಲ್ಡರ್ ಬ್ಲೇಡ್ಸನ್ನು ನಾನು ಹೇಗೆ ಪುಲ್ ಮಾಡ್ತಿದ್ದೇನಂತ. ಈ ಥರ ನೀವು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನೀವು ಈ ಶೋಲ್ಡರ್ ಬ್ಲೇಡ್ಸನ್ನು ಪುಲ್ ಮಾಡಬೇಕು. 5ರಿಂದ 10 ದಿನಕ್ಕೆ ಇದನ್ನೇ ಪ್ರಾಕ್ಟೀಸ್ ಮಾಡಿ. ಆಲ್ಮೋಸ್ಟ್ 8 to 10 reps 3 ಸೆಟ್ ಮಾಡಿ. ಸ್ಟೆಪ್ 3 ಕಂಟ್ರೋಲ್ಡ್ ಪುಲ್ ಡೌನ್. ಇದೇನೆಂದರೆ ನೀವು ಮೇಲೆ ಜಂಪ್ ಮಾಡಿ ಮತ್ತು ಕೆಳಗೆ ಬರುವಾಗ ಸ್ಲೋ ಆಗಿ ಬನ್ನಿ. ನೀವು ನೋಡ್ಬೋದು, ಆದಷ್ಟು ಸ್ಲೋ ಆಗಿ ನಾನು ಕೆಳಗೆ ಬರ್ತಿದ್ದೇನೆ. ಈ ಥರ ಮಾಡೋದ್ರಿಂದ ನಿಮಗೆ ಪುಲ್ಅಪ್ಸ್ ಮಾಡಲಿಕ್ಕೆ ಸ್ಟ್ರೆಂಗ್ತ್ ಬರ್ತದೆ. ಇದರಲ್ಲಿ ಕೂಡ ನೀವು 5ರಿಂದ 10 ದಿನಕ್ಕೆ 8 to 10 reps 3 ಸೆಟ್ ಮಾಡಿ. ಈ 3 ಸ್ಟೆಪ್ಗಳನ್ನು ನೀವು ಸರಿಯಾಗಿ ಮಾಡಿದರೆ ನೆಕ್ಸ್ಟ್ ನೀವು ಡೈರೆಕ್ಟಾಗಿ ಪುಲ್ಅಪ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ನೀವು ಒಂದೇ ಒಂದು ರೆಪಿಟೇಷನ್ ಮಾಡಿ, ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಬೇಕಾದಷ್ಟು ರೆಪಿಟೇಷನ್ ಮಾಡ್ಬೋದು. ಫಾಲೋ ಮಾಡಲಿಕ್ಕೆ ಮರಿಬೇಡಿ.